ಮೋದಿಯನ್ನ ತರಾಟೆಗೆ ತೆಗೆದುಕೊಂಡ ರಾಹುಲ್ ಗಾಂಧಿ. ಮೋದಿಯ ವಿದೇಶಾಂಗ ನೀತಿಗೆ ರಾಹುಲ್ ಗಾಂಧಿ ತೀವ್ರ ಟೀಕೆ. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಸಪನ. ಮೋದಿ ಭಜನೆಯಲ್ಲಿ ಮುಳುಗಿರೋ ಬಿಜೆಪಿಯ ಐಟಿ ಸೆಲ್ ಮತ್ತು ಬೆಂಬಲಿಗರು ದಿನನಿತ್ಯ ಮೋದಿಯನ್ನ ವಿಶ್ವದ ಅತ್ಯಂತ ಶಕ್ತಿಶಾಲಿ, ಗೌರವಾನ್ವಿತ ನಾಯಕ ಎನ್ನುವಂತೆ ಚಿತ್ರಿಸೋದಕ್ಕೆ ಮುಂದಿರ್ತಾರೆ. ಮೋದಿಯಿಂದಲೇ ಎಲ್ಲವೂ ಸಾಧ್ಯ ಎನ್ನೋ ಭ್ರಮೆಯಲ್ಲಿರೋರು ಮೋದಿಯವರು ತಪ್ಪು ಮಾಡಿದ್ರೂ ಕೂಡ ಅದನ್ನು ಸರಿ ಅಂತ ಹೇಳಿ ಅವರು ವಾದವನ್ನು ಮಾಡೋ ಹಂತದಲ್ಲಿದ್ದಾರೆ. ಆದರೆ ಮೋದಿ ಏನೇ ತಪ್ಪು ಮಾಡಿದ್ರು ಅದನ್ನು ಎದುರಿಸಿ ನಿಂತು ಪ್ರಶ್ನೆ ಮಾಡಿದವರು ತುಂಬಾ ಕಡಿಮೆ. ಪ್ರಶ್ನೆ ಮಾಡೋದಕ್ಕೆ ಏನಾದರೂ ಮುಂದೆ ಬಂದರೆ ಪಂಜರದ ಗಿಳಿಗಳಾದ CBI, ED, IT ಭಯ ಇದೆಲ್ಲವೂ ಇದ್ರೂ ಅಂಜದೆ ಮೋದಿಯವರನ್ನ ಬಿಡದೆ ಪ್ರಶ್ನೆ ಮಾಡಿದವರು ಅಂದರೆ ಅದು ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರು. ಹೌದು, ಸದಾ ಮೋದಿ ತಪ್ಪುಗಳನ್ನು ಟೀಕೆ ಮಾಡ್ತಾ ಪ್ರಶ್ನೆ ಮಾಡೋ ರಾಹುಲ್ ಗಾಂಧಿಯವರು ಸರ್ಕಾರ ಜಾಗತಿಕ ಮಟ್ಟದಲ್ಲಿ ಸಂಕಷ್ಟಕ್ಕೆ ಸಿಲುಕಿದಾಗ ಸರ್ಕಾರದ ಜೊತೆಗೆ ನಿಂತು ಉತ್ತಮ ನಾಯಕನ ಲಕ್ಷಣಗಳೇನು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಈಗ ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಭುಗಿಲೆದಿದೆ. ಇಂತಹ ಸಮಯದಲ್ಲಿ ಮೋದಿಯವರು ತೆಗೆದುಕೊಳ್ತಾ ಇರೋ ನಿಲುವೇನು? 2025 ವರ್ಷವನ್ನು ನೋಡಿದ್ರೆ ಭಾರತದ ವಿದೇಶಾಂಗ ನೀತಿಯಲ್ಲಿ ದೊಡ್ಡ ಸವಾಲುಗಳು ಎದುರಾಗಿದ್ವು. ಈಗ 2026ರಲ್ಲಿಯೂ ಕೂಡ ಹಲವು ಸವಾಲುಗಳು ನಮ್ಮ ಮುಂದಿದ್ದಾವೆ. ಆದರೆ ಮೋದಿಯವರು ಸವಾಲುಗಳನ್ನು ಎದುರಿಸೋದಕ್ಕೆ ಸಿದ್ಧರಾಗದೆ ರಾಜಿ ಮಾಡಿಕೊಂಡಿದ್ದಾರೆ ಎನ್ನೋ ಆರೋಪಗಳಿದೆ. ಮಾರ್ಚ್ 24ರಂದು ಲೋಕಸಭೆಯಲ್ಲಿ ಮಾತನಾಡಿದ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ವಿದೇಶಾಂಗ ನೀತಿಯನ್ನ ಮೋದಿ ವೈಯಕ್ತಿಕ ನೀತಿ ಮಾಡಿಕೊಂಡಿದ್ದಾರೆ, ಇದನ್ನು ಪ್ರತಿಯೊಬ್ಬರು ಸಾರ್ವತ್ರಿಕ ತಮಾಷೆಯಾಗಿ ಪರಿಗಣಿಸಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧದಿಂದ ದೇಶದಲ್ಲಿ ಬಿಕ್ಕಟ್ಟು ಉಂಟಾಗಿದೆ. ಈ ಬಿಕ್ಕಟ್ಟನ್ನು ನಿಭಾಯಿಸೋದಕ್ಕೆ ಉನ್ನತಾಧಿಕಾರಿ ಸಮಿತಿಗಳನ್ನು ಪ್ರಧಾನಿ ನರೇಂದ್ರ ಮೋದಿಯವರು ರಚಿಸಿದ್ದಾರೆ. ಆದರೆ ಈ ಸಮಿತಿಗಳನ್ನು ಕೋವಿಡ್ ಕಾಲದಲ್ಲಿ ಸರ್ಕಾರ ಮಾಡಿಕೊಂಡ ಸಿದ್ಧತೆಗಳ ಜೊತೆಗೆ ಹೋಲಿಕೆ ಮಾಡಿದ್ದಾರೆ. ಆದರೆ ಕೋವಿಡ್ನಿಂದ ದೇಶ ಎದುರಿಸಿದ ನಿಜವಾದ ದುರಂತಗಳನ್ನು ಪ್ರಧಾನಿಯವರು ಮರೆತಿದ್ದಾರೆ ಅಂತ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿಯವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪ್ರಧಾನಿ ಮೋದಿಯವರು ಭಾರತದ ಹಿತಾಸಕ್ತಿಗೆ ಅನುಗುಣವಾಗಿ ಕಾರ್ಯವನ್ನು ನಿರ್ವಹಿಸೋದಿಲ್ಲ, ಆದರೆ ಅಮೆರಿಕ ಮತ್ತು ಇಸ್ರೇಲ್ ಹೇಳಿದಂತೆ ಮಾಡ್ತಾರೆ, ಅವರ ಮಾತುಗಳನ್ನು ಕೇಳ್ತಾರೆ ಅಂತ ಹೇಳಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರಿಗೆ ಮೋದಿ ಏನು ಮಾಡ್ತಾರೆ, ಏನು ಮಾಡೋದಿಲ್ಲ ಅಂತ ನಿಖರವಾಗಿ ತಿಳಿದಿದೆ. ಹಾಗಾಗಿ ಪ್ರಧಾನಿ ಮೋದಿ ರಾಜಿಯಾಗಿದ್ದರೆ ಭಾರತದ ವಿದೇಶಾಂಗ ನೀತಿಯು ರಾಜಿ ಮಾಡಿಕೊಂಡಿದೆ ಅಂತ ಅರ್ಥ. ಇದು ಸ್ಪಷ್ಟವಾಗಿದೆ. ಪ್ರತಿಯೊಬ್ಬರು ಅದನ್ನು ನೋಡಬಹುದು ಅಂತ ಸಂಸತ್ತಿನ ಹೊರಗೆ ಸುದ್ದಿಗಾರರ ಪ್ರಶ್ನೆಗಳಿಗೆ ಪ್ರತಿಕ್ರಿಯೆಯನ್ನು ನೀಡ್ತಾ ಈ ಮಾತುಗಳನ್ನು ಹೇಳಿದ್ದಾರೆ. ಇನ್ನು ಪ್ರಧಾನಿ ಮೋದಿಯವರು ನಿನ್ನೆ ಅಪ್ರಸ್ತುತ ಭಾಷಣವನ್ನ ಮಾಡಿದ್ರು. ಅವರು ಭಾರತದ ಪ್ರಧಾನಿ ಅಂತ ತೋರಬೇಕು. ಅವರ ನಿಲುವೇನು? ಅವರಿಗೆ ಯಾವುದೇ ನಿಲುವೇ ಇಲ್ಲ. ಜನರು ಬಳಲ್ತಾ ಇದ್ದಾರೆ ಅನ್ನೋದು ದುಃಖಕರ. ಅದು ಇದೀಗ ಪ್ರಾರಂಭ ಅಷ್ಟೇ. LPG, ಪೆಟ್ರೋಲ್, ರಸಗೊಬ್ಬರ ಮತ್ತು ಎಲ್ಲದಕ್ಕೂ ಕೂಡ ಸಂಬಂಧಿಸಿದ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗಿದೆ ಅಂತ ರಾಹುಲ್ ಗಾಂಧಿಯವರು ಹೇಳಿದ್ದಾರೆ. ಇನ್ನು ಮುಂದುವರೆದು ಮಾತನಾಡಿ ಮೋದಿಯವರು ಭಾರತ ಮತ್ತು ಭಾರತದ ರೈತರ ಹಿತಾಸಕ್ತಿಯನ್ನು ಪರಿಗಣಿಸ್ತಾ ಇಲ್ಲ ಅಂತ ದೂರಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಕೋವಿಡ್-19 ಪರಿಸ್ಥಿತಿ ಮತ್ತೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಕೋವಿಡ್ನಿಂದ ಎಷ್ಟೊಂದು ಜನರು ಜೀವವನ್ನು ಕಳೆದುಕೊಂಡ್ರು, ದೇಶ ಏನೆಲ್ಲ ದುರಂತಗಳಿಗೆ ಸಾಕ್ಷಿಯಾಗಬೇಕಾಯಿತು ಅನ್ನೋದನ್ನು ಅವರು ಮರ್ತಿದ್ದಾರೆ ಅಂತ ರಾಹುಲ್ ಗಾಂಧಿಯವರು ಹೇಳಿದ್ದಾರೆ. ಫೆಬ್ರವರಿ 28ರಂದು ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ದಾಳಿಗಳನ್ನು ನಡೆಸಿ ಇರಾನನ್ನು ಗುರಿ ಮಾಡಿಕೊಂಡು ಸರ್ವೋಚ್ಚ ನಾಯಕ ಅಲಿ ಖಮೇನಿ ಅವರನ್ನ ಕೊಂದಾಗಿನಿಂದ ಪ್ರಾರಂಭ ಆಗಿರೋ ಈ ಸಂಘರ್ಷದ ಮೂಲವನ್ನು ಮೋದಿಯವರು ಸ್ಪಷ್ಟವಾಗಿ ಉಲ್ಲೇಖ ಮಾಡಿಲ್ಲ. ಇರಾನ್ ಅಮೆರಿಕದ ಮಿಲಿಟರಿ ನೆಲೆಗಳು, ಇಸ್ರೇಲ್ ಪ್ರದೇಶ ಮತ್ತು ಗಲ್ಫ್ ರಾಷ್ಟ್ರಗಳ ಮೇಲೆ ಪ್ರತೀಕಾರದ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳ ಜೊತೆಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿತು. ಹಾರ್ಮುಜ್ ಜಲಸಂಧಿಯನ್ನು ದಿಗ್ಬಂಧನ ಮಾಡೋದಕ್ಕೆ ಮುಂದಾಯಿತು. ಈ ಮುಚ್ಚುವಿಕೆಯನ್ನು 1970ರ ದಶಕದ ಇಂಧನ ಬಿಕ್ಕಟ್ಟನ್ನು ಮೀರಿದ ಜಾಗತಿಕ ಇಂಧನ ಪೂರೈಕೆಗೆ ಇದುವರೆಗಿನ ಅತಿ ದೊಡ್ಡ ಅಡ್ಡಿ ಅಂತ ವಿವರಿಸಲಾಗಿದೆ. ಬಜೆಟ್ ಅಧಿವೇಶನದ ದ್ವಿತೀಯಾರ್ಧದ ಆರಂಭದಿಂದನೂ ಪಶ್ಚಿಮ ಏಷ್ಯಾ ಸಂಘರ್ಷದ ಕುರಿತು ಚರ್ಚೆಗೆ ಬೇಡಿಕೆಗಳಿದ್ರೂ ಎರಡೂ ಸದನಗಳಲ್ಲಿ ವಿರೋಧ ಪಕ್ಷಗಳಿಂದ ಯಾವುದೇ ಪ್ರಶ್ನೆಗಳನ್ನು ಕೇಳೋದಕ್ಕೆ ಅವಕಾಶವನ್ನು ನೀಡಲಾಗಿಲ್ಲ ಅನ್ನೋ ಆರೋಪ ಇದೆ. ಸಂಘರ್ಷದ ಕುರಿತು ಚರ್ಚೆಯನ್ನು ಮಾಡೋದಕ್ಕೆ ಸರ್ಕಾರ ಮಾರ್ಚ್ 25ರಂದು ಸರ್ವಪಕ್ಷ ಸಭೆಯನ್ನು ಕರೆದಿದೆ. ಚರ್ಚೆ ನಡೀಬೇಕಾದ್ರೂ ಮೋದಿ ಅಮೆರಿಕ ಮತ್ತು ಇಸ್ರೇಲ್ ಏನು ಹೇಳುತ್ತೋ ಅದನ್ನು ಮಾಡ್ತಾರೆ ಅಂತ ಗಾಂಧಿಯವರು ಹೇಳಿದ್ದಾರೆ. ಚರ್ಚೆ ನಡೀಲೇಬೇಕು. ಮೋದಿಯವರೇ ರಚನಾತ್ಮಕ ತಪ್ಪನ್ನು ಮಾಡಿದ್ದೀರಿ. ನೀವು ಇಡೀ ಚೌಕಟ್ಟನ್ನು ಸಂಪೂರ್ಣವಾಗಿ ಕೆಡವಿದಿರಿ. ಈಗ ಅದನ್ನು ಸರಿಪಡಿಸೋದಕ್ಕೆ ಸಾಧ್ಯ ಇಲ್ಲ. ಅದು ಸರಿ ಹೋಗೋದಕ್ಕೂ ಬಹಳ ಸಮಯವನ್ನು ತೆಗೆದುಕೊಳ್ಳುತ್ತೆ. ಇದು ಸರಿ ಹೋಗುವಂತೆ ಮಾಡೋದಕ್ಕೆ ಮೋದಿಯವರಿಗೂ ಸಾಧ್ಯ ಇಲ್ಲ ಅಂತ ರಾಹುಲ್ ಗಾಂಧಿಯವರು ಹೇಳಿದ್ದಾರೆ. ಪ್ರಧಾನಿ ಮೋದಿಯವರು ಅಮೆರಿಕ ಮತ್ತು ಇಸ್ರೇಲ್ ಏನು ಹೇಳ್ತಾರೋ ಅದನ್ನು ಮಾಡ್ತಾರೆ.
ಇದನ್ನು ನಾನು ಲಿಖಿತವಾಗಿ ಹೇಳಬಲ್ಲೆ. ಅವರು ಭಾರತದ ಹಿತಾಸಕ್ತಿಗಾಗಿ ಅಥವಾ ರೈತರ ಹಿತಾಸಕ್ತಿಗಾಗಿ ಕೆಲಸವನ್ನು ಮಾಡೋದಿಲ್ಲ. ಅವರು ಅಮೆರಿಕ ಮತ್ತು ಇಸ್ರೇಲ್ ಏನು ಹೇಳ್ತಾರೋ ಅದರಂತೆ ಅವರು ಕೇಳ್ತಾರೆ, ನಡೆದುಕೊಳ್ತಾರೆ ಅಂತ ಹೇಳಿದ್ದಾರೆ. ರಾಜ್ಯಸಭೆಯಲ್ಲಿ ಮೋದಿ ಭಾಷಣದ ನಂತರ ವಿರೋಧ ಪಕ್ಷಗಳಿಗೆ ಪ್ರಶ್ನೆಗಳನ್ನು ಕೇಳೋದಕ್ಕೆ ಅವಕಾಶವನ್ನು ನೀಡಿದ ನಂತರ ತೃಣಮೂಲ ಕಾಂಗ್ರೆಸ್ ಅಂದರೆ ಟಿಎಂಸಿ ಸಭಾತ್ಯಾಗವನ್ನು ಮಾಡಿತು. ಟಿಎಂಸಿ ಸಂಸದೆ ಸಾಗರಿಕಾ ಘೋಷ್ ಅವರು ಮೋದಿಯವರು ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಕುರಿತು ಯಾವುದೇ ಪರಿಹಾರಗಳನ್ನು ನೀಡದೆ ಅದೇ ಅಧಿಕಾರಿಗಳು ರಚಿಸಿದ ಸ್ಕ್ರಿಪ್ಟ್ ಅನ್ನು ಓದಿದ್ದಾರೆ ಅಂತ ಹೇಳಿದ್ದಾರೆ. ಮುಂದುವರೆದು ಮಾತನಾಡಿರೋ ಇವರು ಸಂಸತ್ತಿನಲ್ಲಿ ವಿರೋಧ ಪಕ್ಷದ ಧ್ವನಿಗೆ ಅನುಮತಿಯನ್ನ ನೀಡದೇ ಇದ್ದಾಗ ನಾವು ಹೊರ ನಡೆಯೋದನ್ನು ಬಿಟ್ಟು ಬೇರೆ ದಾರಿನೇ ಇಲ್ಲ ಅಂತ ಹೇಳಿದ್ದಾರೆ. ಸಂಸತ್ತು ಅಧಿವೇಶನ ನಡೀತಾ ಇರುವಾಗ ಸದನದಲ್ಲಿ ಪಶ್ಚಿಮ ಏಷ್ಯಾದ ಕುರಿತು ಚರ್ಚೆಗೆ ಅವಕಾಶವನ್ನು ನೀಡೋ ಬದಲು ಮೋದಿ ಸರ್ಕಾರ ಸಮ್ಮೇಳನ ಕೊಠಡಿಯಲ್ಲಿ ಸರ್ವಪಕ್ಷ ಸಭೆಯನ್ನು ಯಾಕೆ ಕರೀತಾ ಇದೆ? ಈ ಸರ್ಕಾರ ಎಷ್ಟು ಸಮಯಗಳವರೆಗೆ ಪರಿಶೀಲನೆಯನ್ನು ತಪ್ಪಿಸುತ್ತೆ ಅಂತ ಘೋಷ್ ಅವರು ಕೇಳಿದ್ದಾರೆ. ಲೋಕಸಭೆಯಲ್ಲಿ ಪ್ರಧಾನಿ ಮೋದಿಯವರ ಭಾಷಣದಂತೆ ರಾಜ್ಯಸಭೆಯಲ್ಲಿಯೂ ಸಹ ವಿರೋಧ ಪಕ್ಷಗಳಿಗೆ ಯಾವುದೇ ಸ್ಪಷ್ಟೀಕರಣಗಳನ್ನು ಪಡೆಯೋದಕ್ಕೆ ಅವಕಾಶವಿರಲಿಲ್ಲ ಅಂತ ಕಾಂಗ್ರೆಸ್ನ ಸಂಸದ ಜೈರಾಮ್ ರಮೇಶ್ ಅವರು ಹೇಳಿದ್ದಾರೆ. ನಿರೀಕ್ಷೆಯಂತೆ ಕಳೆದ 11 ವರ್ಷಗಳಲ್ಲಿ ಅವರು ಸಾಧಿಸಿದ್ದಾರೆ ಅಂತ ಹೇಳ್ಕೊಳ್ಳೋ ಎಲ್ಲದಕ್ಕೂ ಸ್ವಯಂ ಹೊಗಳಿಕೆಯಿಂದ ತುಂಬಿದ ಸಿದ್ಧಪಡಿಸಿದ ಪಠ್ಯ ಇದು ಅಂತ ಅವರು ಹೇಳಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಮಧ್ಯಪ್ರಾಚ್ಯದ ಉದ್ವಿಗ್ನತೆ ಮತ್ತು ಜಾಗತಿಕ ರಾಜಕೀಯ ಬಿಕ್ಕಟ್ಟಿನ ನಡುವೆ ಭಾರತದ ವಿದೇಶಾಂಗ ನೀತಿ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅನ್ನೋ ಗಂಭೀರ ಪ್ರಶ್ನೆ ಎದ್ದೇಳುತ್ತೆ. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಎತ್ತಿರೋ ಪ್ರಶ್ನೆಗಳು ಕೇವಲ ರಾಜಕೀಯ ಟೀಕೆ ಅಷ್ಟೇ ಅಲ್ಲ, ಅದು ಸರ್ಕಾರದ ಜವಾಬ್ದಾರಿಯನ್ನು ನೆನಪು ಮಾಡೋ ಪ್ರಯತ್ನ. ಪ್ರಧಾನಿಯವರ ನೇತೃತ್ವದಲ್ಲಿ ದೇಶ ಜಾಗತಿಕ ವೇದಿಕೆಯಲ್ಲಿ ಯಾವ ರೀತಿಯ ನಿಲುವನ್ನು ತೆಗೆದುಕೊಳ್ತಾ ಇದೆ, ಅದು ದೇಶದ ದೀರ್ಘಕಾಲಿಕ ಹಿತಾಸಕ್ತಿಗೆ ಹೊಂದಿಕೆ ಆಗ್ತಾ ಇದೆಯಾ ಅನ್ನೋದು ಈಗ ಜನರು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ವಿದೇಶಾಂಗ ನೀತಿ ವೃತ್ತಿಪರ ನಿರ್ಧಾರಗಳಲ್ಲ, ರಾಷ್ಟ್ರದ ಸಮಗ್ರ ಹಿತಾಸಕ್ತಿಯನ್ನು ಪ್ರತಿಬಿಂಬಿಸಬೇಕಾದ ಪ್ರಮುಖ ಕ್ಷೇತ್ರ. ಇದೀಗ ಸವಾಲುಗಳ ಸಮಯ. ಇಂತಹ ಸಂದರ್ಭದಲ್ಲಿ ರಾಜಕೀಯ ಪ್ರಚಾರಕ್ಕಿಂತ ಸ್ಪಷ್ಟವಾದ ನೀತಿ, ದೃಢವಾದ ನಿರ್ಧಾರ ಮತ್ತು ಜನರ ಬದುಕಿಗೆ ಹೊಣೆಗಾರಿಕೆಯ ನಿಲುವು ಅಗತ್ಯ. ಇಲ್ವಾದ್ರೆ ಜಾಗತಿಕ ವೇದಿಕೆಯಲ್ಲಿ ಭಾರತದ ಸ್ಥಾನಮಾನಕ್ಕೂ ದೇಶದ ಒಳನಾಡಿನ ಆರ್ಥಿಕ ಸ್ಥಿತಿಗೂ ದೀರ್ಘಕಾಲೀನ ಪರಿಣಾಮಗಳು ಉಂಟಾಗೋ ಸಾಧ್ಯತೆ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.